ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಬಾಗಲಕೋಟೆಯಲ್ಲಿ ಈಗಾಗಲೇ ರಂಗೇರಿದೆ ಉಪಚುನಾವಣೆಯ ಅಖಾಡ. ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಈಗ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಸರ್ವೆ ಕಾರ್ಯವನ್ನ ಮಾಡ್ತಾ ಇದೆ. ಬೂತ್ ಮಟ್ಟದಲ್ಲಿ ವೋಟ್ಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಕಸರತ್ತನ್ನು ಮಾಡ್ತಾ ಇರೋದು, ಮತದಾರರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಈಗ ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದು ಯಾರು? ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರು ಬಾಗಲಕೋಟೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಬಿಜೆಪಿಯಿಂದ ಕೂಡ ಬೂತ್ ಮಟ್ಟದಲ್ಲಿ ಮತಗಳನ್ನು ಸೆಳೆಯುವ ಕೆಲಸ ನಡೀತಾ ಇದೆ. ಬಾಗಲಕೋಟೆ ಅಖಾಡದಲ್ಲಿ ಬೆಳಗಾವಿ ಕಾರ್ಯಕರ್ತರು ಅಬ್ಬರಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಹಾಗೆ ಬಿಜೆಪಿಯಿಂದ ವಿವಿಧ ನಾಯಕರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡು, ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾವಿಯನ್ನು ಹೇಗೆ ಗೆದ್ದಿದ್ರು ಅದೇ ರೀತಿಯಲ್ಲಿ ಬಾಗಲಕೋಟೆಯನ್ನು ಕೂಡ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ತಂತ್ರವನ್ನು ಹೂಡಿದ್ದಾರೆ. ಸಾಕಷ್ಟು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ತಮ್ಮ ಟೀಮನ್ನು ಅಲ್ಲಿ ಅಖಾಡಕ್ಕೆ ಇಳಿಸಿ ಅವರಿಂದ ಪ್ರತಿ ಬೂತ್ ಮಟ್ಟದಲ್ಲೂ ಸರ್ವೆ ಕಾರ್ಯವನ್ನು ಮಾಡಿಸ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಯ ಪರ ನಾವು ಮತಗಳನ್ನು ಸೆಳಿಬೇಕು ಅನ್ನುವ ನಿಟ್ಟಿನಲ್ಲಿ. ಅಷ್ಟೇ ಅಲ್ಲ, ಬೆಳಗಾವಿಯ ಸುಮಾರು 1000 ಕಾರ್ಯಕರ್ತರು, ಬಿಜೆಪಿಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಬಾಗಲಕೋಟೆಯ ಅಖಾಡದಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿರುವಂಥದ್ದು. ಬಿಜೆಪಿಯಿಂದ ಮಾಜಿ ಶಾಸಕರಾದಂತಹ ಬಾಗಲಕೋಟೆ ಉಪಕದಂದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಬಾಗಲಕೋಟೆಯಲ್ಲಿ ಬೆಳಗಾವಿಯ ಕಾರ್ಯಕರ್ತರು ಬೀಡು ಬಿಟ್ಟು ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ಕಮಲ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಇದಲ್ಲದೆ ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ಟೀಮ್ ಕೂಡ, ಸರ್ವೆ ನಡೆಸ್ತಾ ಇರೋ ಟೀಮ್ ಬೇರೆ, ಪ್ರಚಾರ ಮಾಡ್ತಾ ಇರುವಂತಹ ಕಾರ್ಯಕರ್ತರ ತಂಡನೇ ಬೇರೆ ಕಾಂಗ್ರೆಸ್ನ ಕಾರ್ಯಕರ್ತರದ್ದು. ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರತಿ ಬೂತ್ಗೆ ಬೆಳಗಾವಿಯ 4 ಕಾರ್ಯಕರ್ತರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಫೋನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾವಿಯನ್ನು ಗೆಲ್ಲೋದಕ್ಕೆ ಒಂದು ಮಾಸ್ಟರ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಆಗಿದ್ರು. ಅದೇ ರೀತಿಯ ತಂತ್ರವನ್ನು ಬಾಗಲಕೋಟೆಯಲ್ಲಿ ಅವರು ಮಾಡ್ತಾ ಇರುವಂಥದ್ದು. ಹಾಗೆಯೇ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಕೂಡ ಅದೇ ರೀತಿಯ ತಂತ್ರಗಳನ್ನು ಮಾಡ್ತಾ ಬರ್ತಾ ಇದೆ. ಯಾರ ಪರವಾಗಿ ಒಲವಿದೆ ಅಂತ ಮತದಾರರದ್ದು ಇದನ್ನು ಗಮನಿಸ್ತಾ ಇದ್ರೆ? ನೋಡಿ ನವೀನ್, ಬೆಳಗಾವಿಯಲ್ಲಿ ಏನ್ ಸಾಹುಕಾರ ಕೆಲವೊಂದು ತಂತ್ರಗಾರಿಕೆಯನ್ನ ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅದರ ಜೊತೆಗೆ ಇತ್ತೀಚೆಗೆ ಶಿಗ್ಗಾವಿ ಚುನಾವಣೆಯಲ್ಲಿ ತಮ್ಮದೇ ಆದಂತ ಒಂದು ಲೆಕ್ಕಾಚಾರವನ್ನ ಮುಂದಿಟ್ಕೊಂಡು ತಮ್ಮ ಪಡೆಯನ್ನ ತೆಗೆದುಕೊಂಡು ಹೋಗಿ ಏನು ಅಲ್ಲಿ ಚುನಾವಣೆಯನ್ನ ಸತೀಶ್ ಜಾರಕಿಹೊಳಿ ಎದುರಿಸಿದ್ರು, ಅದೇ ಒಂದು ತಯಾರಿಯನ್ನ, ಅದೇ ಒಂದು ಮಾದರಿಯನ್ನ ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅನುಸರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮೊದಲಿಗೆ ಸರ್ವೆ ಕಾರ್ಯನ್ನ ಮಾಡ್ತಾರೆ, ಅಂದ್ರೆ ಉಪಚುನಾವಣೆಯಲ್ಲಿ ಏನೆಲ್ಲಾ ಲೆಕ್ಕಾಚಾರಗಳನ್ನ, ಎಷ್ಟು ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಇದೆ, ಜೊತೆಗೆ ಜನರ ನಾಡಿ ಮಿಡಿತ ಏನಿದೆ ಅದೆಲ್ಲವನ್ನ ಸರ್ವೆ ಮಾಡಿಕೊಂಡು ಈಗ ತಮ್ಮ ಟೀಮ್ ಏನಿದೆ, ತಮ್ಮ ಆಪ್ತ ವಲಯದ ಟೀಮ್ ಅನ್ನ ಈಗ ಆ ಒಂದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ಈಗ ಸತೀಶ್ ಜಾರಕಿಹೊಳಿ ಪಡೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಆಯಾ ವಾರ್ಡುವಾರು ಮತ್ತು ಆಯಾ ಒಂದು ಏನು ಬೂತ್ ಏನಿದೆ ಆ ಬೂತ್ ನಲ್ಲಿ ಯಾರನ್ನೆಲ್ಲ ನೇಮಕ ಮಾಡಬೇಕು ಮತ್ತು ಯಾವ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಜಾತಿವಾರು ಆ ಒಂದು ಲೆಕ್ಕಾಚಾರವನ್ನ ಮುಂದಿಟ್ಕೊಂಡು ಅಲ್ಲಿ ಏನಂತಂದ್ರೆ ಮತದಾರರನ್ನ ಸೆಳೆಯಲಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಬೆಳಗಾವಿಯ 100 ಕಾರ್ಯಕರ್ತರು, ಅಂದ್ರೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಏನು ಕಾರ್ಯಕರ್ತರು ಏನಿದ್ದಾರೆ, ಮುಖಂಡರು ಏನಿದ್ದಾರೆ, ಅವರನ್ನ ಏನಂತಂದ್ರೆ ಅಲ್ಲಿ ಈಗ ನೇಮಕ ಮಾಡಿ ಆ ಒಂದು ಉಪಚುನಾವಣೆಯನ್ನು ಗೆಲ್ಲಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಬಿಜೆಪಿಯಿಂದಲೂ ಸಹ ಇಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಜಾತಿವಾರು ಶಾಸಕರೇನಿದ್ದಾರೆ, ಮಾಜಿ ಶಾಸಕರೇನಿದ್ದಾರೆ, ಅವರನ್ನ ಸೇರ್ಕೊಂಡು ಬಿಜೆಪಿಯು ಸಹ ಏನಂತಂದ್ರೆ ಅಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡಿಕೊಂಡಿರುವಂತದ್ದು. ಬೆಳಗಾವಿ ಜಿಲ್ಲೆಯವರಾಗಿರುವಂತ ಮಾಂತೇಶ್ ದೊಡ್ಡಗೌಡರಾಗಿರ್ಬೋದು, ಮಾಂತೇಶ್ ಕವಟಗಿಮಠ ಆಗಿರ್ಬೋದು, ಅರವಿಂದ್ ಪಾಟೀಲ್ ಆಗಿರ್ಬೋದು, ಸಂಜಯ್ ಪಾಟೀಲ್ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಆ ಒಂದು ಕ್ಯಾಂಪೇನ್ ನಲ್ಲಿ ಭಾಗವಹಿಸಿರುವಂತದ್ದು. ಹೀಗಾಗಿ ಸಹಜವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಿಜೆಪಿ ಹಾಗೇನೆ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಮತ್ತು ಒಂದು ಏನು ಜಾತಿವಾರು ಲೆಕ್ಕಾಚಾರವನ್ನ ಮುಂದಿಟ್ಕೊಂಡು ಆಯಾ ನಾಯಕರನ್ನ ಈಗ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ನೇಮಕ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.